ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಥುನ್ಸ್ ಕಿಚನ್ ಆ್ಯಂಡ್ ವ್ಲಾಗ್. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೀಸ್ ವೆಜಿಟೇಬಲ್ ಮೋಮೋಸ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟಾದರೂ ತೊಗೊಳ್ಬೋದು. ಆ್ಯಂಡ್ 1.5 ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಚಪಾತಿ ಮಾಡೋಕ್ಕೆ ಹೇಗೆ ಕಲಿಸ್ಕೋತೀವಲ್ಲ, ಸ್ವಲ್ಪ ನೀರು ಹಾಕಿಬಿಟ್ಟು ಹಾಗೆ ಕಲಿಸ್ಕೊಳ್ಳಿ. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿರಲಿಲ್ಲ. ಇವಾಗ ಏನು ಕಲಿಸ್ಕೋತಾ ಇದ್ದಿಲ್ಲ, ಈ ಥರ ಕಲಿಸ್ಕೊಂಡ್ಬಿಟ್ಟು ಮೇಲಿಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಮುಚ್ಚಿಡಿ ಒಂದು ಅರ್ಧ ತಾಸು ಇದನ್ನು. ಆ್ಯಂಡ್ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಮೊದಲು ಕ್ಯಾರೆಟ್ನಾಗ ತುರ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಇದು. ನಿಮ್ಮ ಹತ್ರ ತುರಿಯೋ ಮಣ್ಣು ಇದ್ದರೆ ಈ ಥರ ತುರ್ಕೊಳ್ಬೋದು ಕ್ಯಾರೆಟ್ನ. ಆ್ಯಂಡ್ ಇದ್ರ ಜೊತೆಗೆ ನಾನು ಕ್ಯಾಬೇಜ್ ಕೂಡ ಅಷ್ಟೇ, ಕ್ಯಾಬೇಜ್ನ ಕಟ್ ಮಾಡ್ಕೊಳ್ತಾ ಇಲ್ಲ, ಕ್ಯಾಬೇಜ್ನ ತುರ್ಕೊತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಏನು ಕ್ಯಾಬೇಜಲ್ಲಿ ಸ್ವಲ್ಪ ನೀರು ಇರುತ್ತಲ್ವ, ಸೊ ಅದೆಲ್ಲ ನೀರು ತೆಗೆದುಬಿಟ್ಟು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ. ಮತ್ತು ಇಲ್ಲಿ ಆನಿಯನ್ನ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಇದ್ರ ಜೊತೆಗೆ ಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಅರ್ಧ ಬೌಲಷ್ಟು ಕಾರ್ನ್ ತೊಗೊಂಡಿದ್ದೀನಿ ಆ್ಯಂಡ್ ಅರ್ಧ ಬೌಲಷ್ಟು ಚೀಸ್ನ ತೊಗೊಂಡಿದ್ದೀನಿ ಆ್ಯಡ್ ಮಾಡಲಿಕ್ಕೆ. ಸೊ ಒಂದು ಬಾಣಲೆ ಇಟ್ಬಿಟ್ಟು ಒಂದು 2 ಚಮಚ ಎಣ್ಣೆ ಹಾಕಿ ಮೊದಲು ಆನಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇದು ಕೆಂಪಗಾಗಲಿ. ಆನಿಯನ್ ಫ್ರೈ ಮಾಡ್ಕೊಂಡಾದ್ಮೇಲೆ ರಿಮೈನಿಂಗ್ ತರಕಾರಿ ಏನಿರುತ್ತಲ್ವ, ಕ್ಯಾರೆಟ್ ಮತ್ತು ಕ್ಯಾಬೇಜ್ನ ಹಾಕೋತಾ ಇದ್ದೀನಿ ಇವಾಗ. ಮೀಡಿಯಮ್ ಫ್ಲೇಮಲ್ಲೇ ಇಡಿ. ಇದ್ರ ಜೊತೆ ಕಾರ್ನ್ ಏನು ತೊಗೊಂಡಿದ್ದೆಲ್ಲ ಕಾರ್ನ್ ಹಾಕೋತಾ ಇದ್ದೀನಿ. ಆ್ಯಂಡ್ 1 ಚಮಚದಷ್ಟು ನಾನು ಸಾಲ್ಟ್ ಹಾಕೋತಾ ಇದ್ದೀನಿ. ಆ್ಯಂಡ್ 1 ಚಮಚದಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಆ್ಯಂಡ್ ಜೀರಾ ಪೌಡರು ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ. ಇದ್ರ ಜೊತೆಗೆ ಸ್ವಲ್ಪ ನಾನು ಆರೆಗಿನೋ ಹಾಕೋತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಕೊತ್ತಂಬರಿ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ, ಕೊತ್ತಂಬರಿ ಹಾಕ್ಕೊಂಡು ಆ್ಯಂಡ್ ಅರ್ಧ ಲೆಮನ್ನ ಈ ಥರ ನಾನು ಹಿಂಡ್ಕೋತಾ ಇದ್ದೀನಿ. ಲೆಮನ್ ಹಾಕ್ಕೊಂಡು ಒಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬೇಯಕ್ಕೆ ಬಿಡಿ ಇದನ್ನು. ಕ್ಯಾರೆಟ್ ಮತ್ತು ಕ್ಯಾಬೇಜ್ ಬೇಗನೆ ಬೇಯುತ್ತೆ. ಒಂದು 2 ನಿಮಿಷ ಬೆಂದಾದಮೇಲೆ ನಾವು ಚೀಸ್ ಏನು ತೊಗೊಂಡಿದ್ವಲ್ಲ, ಚೀಸ್ ಮೇಲ್ಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ, ಯಾಕಂದರೆ ಇದು ಚೀಸ್ ಹಂಗೆ ಮೆಲ್ಟ್ ಆಗಿಬಿಡುತ್ತೆ. ಇದಾದಮೇಲೆ ನಾನು ಏನು ಹಿಟ್ಟು ಕಲಿಸಿಟ್ಕೊಂಡಿದ್ದಲ್ವ, ಅದನ್ನು ಜಸ್ಟ್ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಮೈದಾ ಹಿಟ್ಟು ತೊಗೊಳ್ಳಿ ಆ್ಯಂಡ್ ಉಂಡೆ ಏನು ಮಾಡ್ಕೊಂಡಿದ್ದಲ್ವ ಸ್ಮಾಲಾಗಿ, ಅದನ್ನು ಈ ಥರ ಹಿಟ್ಟಲ್ಲಿ ಎದ್ಬಿಟ್ಟು ಈ ಥರ ನೀಟಾಗಿ ಉದ್ಕೊಳ್ಳಿ. ತುಂಬ ಜಾಸ್ತಿ ತೆಳ್ಳಗೇನು ಉದ್ಕೋಬೇಡಿ ಮೊಮೋಸ್ಗೆ. ಇಲ್ಲಿ ನೋಡಿ ನಾನು ಉತ್ಕೊಂಡಿದ್ದೀನಲ್ಲ, ಸೊ ಈ ಥರ ಎಲ್ಲ ಉತ್ತಿಟ್ಕೊಂಡ್ಬಿಟ್ಟು ಇದಕ್ಕೆ ನಾವು ಸ್ಟಫಿಂಗ್ ಆ್ಯಡ್ ಮಾಡ್ಕೊಳ್ಳೋಣ. ಮೊಮೋ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ರೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೋಲ್ ಸ್ಪೂನ್ ತೊಗೊಂಡು ಇವಾಗ ಒಂದೊಂದಕ್ಕೆ ಸ್ಟಫಿಂಗ್ನ ಆ್ಯಡ್ ಮಾಡ್ಕೊತಾ ಹೋಗಿ. ನಾವು ಮೋದಕಕ್ಕೆ ಯಾವ ಥರ ಮಾಡ್ತೀವಲ್ವ, ಮೋದಕ ಮಾಡ್ಕೊಳ್ಳೋಕ್ಕೆ ಯಾವ ಥರ ರೆಡಿ ಮಾಡ್ಕೊಳ್ತೀವಲ್ಲ, ಹಾಗೆ ಸ್ಟಫಿಂಗ್ನ ಮಧ್ಯೆ ಇಟ್ಬಿಟ್ಟು ಈ ಥರ ರೌಂಡಾಗಿ ಫುಲ್ ಕ್ಲೋಸ್ ಮಾಡ್ಕೊತ ಬನ್ನಿ. ಸೊ ಹೀಗೆ ನಾನು ಎಲ್ಲ ಸ್ಟಫಿಂಗ್ಸಿಗೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದನ್ನು ಮಾಡೋದು ತುಂಬ ಕಷ್ಟ ಏನಲ್ಲ, ಈಸಿನೇ, ಬೇಗ ಕ್ವಿಕ್ಕಾಗಿ ಕೂಡ ಆಗುತ್ತೆ ಇದು ರೆಡಿ ಮಾಡೋದು. ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಹಾಗೆ ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ಟಫಿಂಗ್ಸ್ನ. ಆ್ಯಂಡ್ ಇದಕ್ಕೆ ನನ್ನ ಕಡೆ ಮೊಮೋಸ್ನ ಬೇಯಿಸ್ಕೊಳ್ಳೋಕ್ಕೆ ಸ್ಟೀಮರ್ ಇರಲಿಲ್ಲ. ಸೊ ಆಗ ನಾನು ಈ ಥರ ಒಂದು ಅಗಲ ಇರೋ ಪಾತ್ರೆ ತೊಗೊಂಡು ಒಂದು ಕಾಲು ಭಾಗದಷ್ಟು ನೀರು ಹಾಕೋತಾ ಇದ್ದೀನಿ. ಸ್ಟೀಮರ್ ಇಲ್ಲದಕ್ಕೆ ಸೊ ನಾನು ಈ ಥರ ಹೋಲಿರೋ ಪಾತ್ರೆ ತೊಗೋತಾ ಇದ್ದೆ. ನೀವು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೋಬೋದು, ಅದರಲ್ಲಿ ಕೂಡ ನೀಟಾಗಿ ಸ್ಟೀಮ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಹೋಲ್ ಪ್ಲೇಟಿಗೆ ಇರುತ್ತಲ್ಲ, ಸೊ ಇದಕ್ಕೆ ನಾನು ಸ್ವಲ್ಪ ಕೆಳಗಡೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೆ. ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಮೊಮೋ ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ವ, ಹಾಗೆ ಈ ಥರ ಒಂದೊಂದಾಗಿ ಇಟ್ಕೊಳ್ತಾ ಬನ್ನಿ. ಇದನ್ನು ಈ ಥರ ಇಟ್ಕೊಳ್ಳಿ. ಸ್ವಲ್ಪ ಮೇಲ್ಗಡೆ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು, ನೀರು ಕೂಡ ಬಾಯ್ಲ್ ಆಗ್ತಾ ಇತ್ತಲ್ವ, ಸೊ ಈ ಥರ ನಾನು ಇಟ್ಬಿಟ್ಟು ಮೇಲ್ಗಡೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 3 ಮಿನಿಟ್ಸ್ ಕುಕ್ ಆಗಲಿದೆ. 3 ಮಿನಿಟ್ಸ್ ಕುಕ್ ಆದಮೇಲೆ ನೋಡ್ತಿರ್ಬೋದು ಇವಾಗ ನೀವು. ಸೊ ಮೊಮೋಸ್ ಕೂಡ ರೆಡಿ ಆಗಿದೆ. ನೀವು ಇದನ್ನು ಫ್ರೈಡ್ ಕೂಡ ಮಾಡ್ಕೋಬೋದು. ಎಣ್ಣೆ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಅದೇ ಫ್ರೈಡ್ ಮೊಮೋಸ್ ಆಗುತ್ತೆ. ನಾನು ಇದನ್ನು ಎಣ್ಣೆಲಿಟ್ಟೇನು ಕರೆಯಲ್ಲ, ನಾನು ಹೀಗೆ ಜಸ್ಟ್ ಸರ್ವ್ ಮಾಡ್ಕೋತೀನಿ, ಹೀಗೆ ತಿಂತೀವಿ ನಾವು ಮನೆಯಲ್ಲಿ. ಸೊ ಹಾಗಾಗಿ ಇವಾಗ ನೋಡ್ತಿದ್ದಿಲ್ಲ, ಮೊಮೋಸ್ ರೆಡಿ ಆಯಿತು. ನಾನು ಇದನ್ನು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕೆಂಪು ಚಟ್ನಿ ಇದ್ದರೆ ಕೆಂಪು ಚಟ್ನಿ ಜೊತೆಗೂ ತಿನ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ ಖಾರವಾಗಿ. ಸೊ ಇಷ್ಟೇ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಇದು ಮೊಮೋಸು. ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ. ಆಚೆ ಕೂಡ ತಿಂದಿರ್ತೀವಲ್ವ, ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಾನು ಇದಾದಮೇಲೆ ನಾನು ಮಿಥುನಿಗೆ ಕೊಟ್ಟು ಟೇಸ್ಟ್ ನೋಡ್ತಾ ಇದ್ದೆ ಹೇಗೆ ಬಂದಿದೆ ಅಂತಂದು. ಅವನಿಗೂ ಇಷ್ಟ ಮೊಮೋಸು, ಯಾವಾಗಲೂ ಆಚೆ ಕಡೆ ಎಲ್ಲ ಹೋದಾಗ ಕೇಳ್ತಿರ್ತಾನೆ ಬೇಕು ಅಂತಂದು. ಆ್ಯಂಡ್ ಮನೇಲಿ ಕೂಡ ನಾನು ಟ್ರೈ ಮಾಡ್ತಾನೆ ಇರ್ತೀವಿ ಮೊಮೋಸ್ ಇದನ್ನು. ಸೊ ಟೇಸ್ಟ್ ಮಾಡ್ತಾ ಇದ್ದೆ. ಟೇಸ್ಟ್ ಅಂತೂ ಚೆನ್ನಾಗಿತ್ತು ಮೊಮೋಸ್. ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಕ್ಕಳು ಇಷ್ಟಪಟ್ಟೆ ತಿಂತಾರೆ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇದು. ಸೊ ಆಚೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿ ಕೂಡ ಇರುತ್ತಲ್ವ. ತಿಂದಾದಮೇಲೆ ನಾನು ನೆಕ್ಸ್ಟ್ ಮಿತ್ತುಗೆ ಕ್ಲಾಸ್ ಟೆಸ್ಟ್ ಇತ್ತು ನಾಳೆ. ಸೊ ಹಾಗಾಗಿ ನಾನು ಕ್ಲಾಸ್ ಟೆಸ್ಟಿಗೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ. ಹಂಗೆ ನೆಕ್ಸ್ಟ್ 16ಇಂದ ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗ್ತಿದೆ. ಈಗ ಅವ್ರು ನಾನು ಕ್ಲಾಸ್ ಟೆಸ್ಟ್ ಅಂತ ಅದು ಪ್ರಿಪೇರ್ ಮಾಡಿ ನಾನು ಮನೇಲಿ ಅವನಿಗೆ ಹೇಳ್ಕೊಡ್ತಾ ಇದ್ದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದಾದ್ರು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಎವ್ರಿವನ್.